ಸಚಿವ ಜಮೀರ್ ಅಹಮದ್ ಕರಿಯ ಕುಮಾರಸ್ವಾಮಿ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೆ ವಿವಾದದ ಕಿಡಿಯನ್ನ ಹೊತ್ತಿಸಿದ್ದಾರೆ ಮಾಜಿ ಸಂಸದೆ ತೇಜಸ್ವಿನಿ ಗೌಡ. ವಿವಾದದ ಕಿಡಿ ಮತ್ತಷ್ಟು ಜೋರಾಗ್ತಾ ಇದೆ. ಈಗ ತೇಜಸ್ವಿನಿ ಗೌಡ ಹೇಳಿಕೆ ಇದೆಯಲ್ಲ, ಇದು ಮತ್ತೆ ವಿವಾದಕ್ಕೆ ಕಾರಣ ಆಗ್ತಾ ಇದೆ. ರಾಧಿಕಾ ಕರಿಯ ಅಂತ ಕರೆದ್ರೆ ಓಕೆ, ಜಮೀರ್ ಕರೆದ್ರೆ ಯಾಕೆ ಅನ್ನುವಂತ ಪ್ರಶ್ನೆಯನ್ನ ಹೇಳಿದ್ದಾರೆ. ಜಮೀರ್ ಹೇಳಿಕೆಯನ್ನ ಸಮರ್ಥಿಸಿಕೊಳ್ಳುವಂತ ಬರದಲ್ಲಿ ಎಡವಟ್ಟಾಯ್ತಾ ಅನ್ನುವಂತ ಪ್ರಶ್ನೆ ಈಗ ಕಾಡ್ತಾ ಇರೋದು. ಮೈಸೂರಿನ ಕಾಂಗ್ರೆಸ್ ಕಚೇರಿಯಲ್ಲಿ ನಡೆದಂತ ಕಾರ್ಯಕ್ರಮದಲ್ಲಿ ಈ ಹೇಳಿಕೆಯನ್ನ ಮಾಜಿ ಸಂಸದೆ ತೇಜಸ್ವಿನಿ ಗೌಡ ಕೊಟ್ಟಿರೋದು. ಸಂದರ್ಶನ ಒಂದರಲ್ಲಿ ಹೇಳಿಕೆಯನ್ನ ನೀಡಿದ್ರು ಕುಮಾರಸ್ವಾಮಿ. ನಿಮ್ಮನ್ನ ಕುಮಾರಸ್ವಾಮಿ ಏನಂತ ಕರೀತಾರೆ ಅಂತ ಕೇಳಿದಂತ ಸಂದರ್ಭದಲ್ಲಿ ಚಿನ್ನು ಅಂತ ಕರೀತಾರೆ ಅಂತ ರಾಧಿಕಾ ಕುಮಾರಸ್ವಾಮಿ ಹೇಳ್ತಾರೆ. ನೀವೇನಂತ ಕರಿತೀರಾ ಅಂದಾಗ ಕರಿಯಾ ಅಂತ ಹೇಳ್ತಾರೆ. ಕರಿಯಾ ಬಿಳಿಯಾ ಅಂತ ಈಗ ಚರ್ಚೆ ಆಗ್ತಾ ಇದೆ ಅಂತ ತೇಜಸ್ವಿನಿ ಗೌಡ ಹೇಳಿರೋದು. ಮಾತಾಡೋ ಬರದಲ್ಲಿ ವಿವಾದದ ಕಿಡಿಯನ್ನ ಹೊತ್ತಿಸಿದ್ದಾರೆ ತೇಜಸ್ವಿನಿ ಗೌಡ. ಕರಿಯಾ ಬಿಳಿಯಾ ಇವತ್ತು ನೋಡಿದ್ರಲ್ವಾ, ರಾಧಿಕಾ ಕುಮಾರಸ್ವಾಮಿ ಅವರು ಕರಿಯಾ ಅಂತ ನಂದಲ್ಲ ನಾವು ಮೀಡಿಯಾದವರು, ಅವರು ಯಾವ್ದೋ ಮೈಸೂರು ಯಾವ್ದೋ ಟಿವಿನಲ್ಲಿ ಅವ್ರು ಏನಂತ ಕರೀತಾರೆ ಅಂತ ಇದೆಲ್ಲ ಯಾರು ಹಾಕಲ್ಲ, ಫುಲ್ ಆಗ್ತಾ ಇದ್ರು. ಏನಂತ ಕರೀತಾರೆ ಅಂತ ಅವ್ರು ನನ್ನನ್ನ ಚಿನ್ನು ಅಂತ ಕರೀತಾರೆ. ನೀವೇನಂತ ಕರಿತೀರಿ ಹೇಳಲೇಬೇಕಾ? ಹೇಳಿ ಅಮ್ಮ. ಅದಕ್ಕೆ ಅವ್ರು ಕರಿಯಾ ಅಂತ ಕರಿತೀನಿ. ಪಾಪ ಜಮೀರ್ ಅವ್ರು ಹೇಳಿದ್ದನ್ನ ಅವ್ರು ಹೇಳಿದ್ರೆ ಓಕೆ, ಜಮೀರ್ ಹೇಳಿದ್ರೆ ಯಾಕೆ? ಅದಕ್ಕೆ ನಾನು ಹೇಳಿದೆ ಕರಿಯಾ ಬಿಳಿಯಾ ಇವತ್ತು ನೋಡಿದ್ರಲ್ವಾ, ರಾಧಿಕಾ ಕುಮಾರಸ್ವಾಮಿ ಅವರು ಕರಿಯಾ ಅಂತ